ನೋಡಿ 50+ ಕಿಲೋಮೀಟರ್ಗಳನ್ನು ನಡೆದಿದ್ದೀವಿ. ಮೊನ್ನೆ 2 days ಬ್ಯಾಕ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಇದೆಲ್ಲನೂ ಮಾಡಿರೋದು ನನ್ನ ಅಯ್ಯಪ್ಪ ಸ್ವಾಮಿಯನ್ನೊಮ್ಮೆ ದರ್ಶನ ಮಾಡಬೇಕು ಅಂತ. ಸಿಗೋದು 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ನೋಡೋದಕ್ಕೆ. ತಲೆಯ ಮೇಲೆ ಇರುಮುಡಿ, ಬೆನ್ನಲ್ಲಿ ಬ್ಯಾಗ್, ಕಾಲಲ್ಲಿ ಚಪ್ಪಲಿ ಇಲ್ಲದೆ ಕಲ್ಲು ಮುಳ್ಳು ಗುಡ್ಡ ಬೇರು ಕೆಸರು ಎಲ್ಲವನ್ನೇ ದಾಟಿ ಬಂದಿದ್ದೀವಿ. ಇನ್ನು ನಮ್ಮ ಅಯ್ಯಪ್ಪ ಸ್ವಾಮಿಯನ್ನು ನೋಡೋದಕ್ಕೆ ಉಳಿದಿರುವ ಕಿಲೋಮೀಟರ್ ಎಷ್ಟು ಸ್ವಾಮಿ? 2. ಅಯ್ಯಪ್ಪ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ 3 ಗಂಟೆಗೆ ಎದ್ದು ಪಂಪಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಇರುಮುಡಿಯನ್ನು ಮತ್ತೆ ನಮ್ಮ ತಲೆ ಮೇಲೆ ಗುರುಸ್ವಾಮಿಯ ಮುಖಾಂತರವಾಗಿ ಪಡ್ಕೊಂಡು ನಾವು ಸನ್ನಿಧಾನಕ್ಕೆ ಹೊರಡ್ತಾ ಇದ್ದೀವಿ. ಈಗ 4:15 ಆಗಿದೆ. ಈಗ ಹೋಗುವಾಗ ಪಂಪಾ ಗಣಪತಿ ಕ್ಷೇತ್ರದಲ್ಲಿ ಒಂದು ತೆಂಗಿನಕಾಯಿ ಹೊಡಿಲಿಕ್ಕಿದೆ ಅಲ್ಲ, ಹೊಡಿಲಿಕ್ಕಿದೆ. ಅದಾದ ನಂತರ ನಾವು ಇವಾಗ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಅಯ್ಯಪ್ಪ ಸ್ವಾಮಿಯನ್ನು ನೋಡಿ ಮತ್ತೆ ನಾವು ತಂದಿರುವಂಥ ತುಪ್ಪದ ಕಾಯಿಯ ಅಭಿಷೇಕವನ್ನು ಅಯ್ಯಪ್ಪ ಸ್ವಾಮಿಗೆ ಮಾಡಿ ನಂತರ ನಮ್ಮ ಒಂದು ವಿಶೇಷವಾದ ಈ 52-53 ದಿನಗಳ ವ್ರತಾಚರಣೆಯನ್ನು ಏನು ಮಾಡಿದ್ದೇವೆ ಅದು ಅಯ್ಯಪ್ಪ ಸ್ವಾಮಿಗೆ ಮನಸಾರೆ ಸ್ಮರಣೆಯನ್ನು ಮಾಡ್ತಾ ನಾವೆಲ್ಲ ಅರ್ಪಣೆ ಮಾಡಿಕೊಳ್ಳಿಕ್ಕಿದ್ದೇವೆ. ಎಲ್ರಿಗೂ ಒಳ್ಳೆಯದಾಗಲಿ. ಇದೊಂದು ವೆರಿ ಸ್ಪೆಷಲ್ ಆಗಿರುವಂಥ ದಿನ ನಮಗೆಲ್ಲ. ಇಷ್ಟು ದಿನ ಇದ್ದಂಥ ವ್ರತಾಚರಣೆ ಅಯ್ಯಪ್ಪ ಸ್ವಾಮಿಯನ್ನು ನೋಡೋದ್ರಲ್ಲಿ ಒಂದಷ್ಟು ಮನಸ್ಸು ಇವತ್ತು ತುಂಬ ಹ್ಯಾಪಿನೆಸ್ ಆಗಲಿಕ್ಕಿದೆ. ಸೊ ಬನ್ನಿ ಸ್ವಾಮಿ. ಎಂಚಾಡ್ ಸ್ವಾಮಿ ಕೊಡೆ ಇಲ್ಲ. ನಿನ್ನೆ ಮಾತ್ರ ಒಂದು ಹೆಜ್ಜೆ ಇಡ್ಲಿಕ್ಕೆ ಆಗದಷ್ಟು ಸಿಚುವೇಶನ್. ಬಟ್ ಪಂಪಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿದ ಬಳಿಕ ಇವಾಗ ಮತ್ತೆ ರಿಫ್ರೆಶ್. ನಾನೆನ್ಸಿದ್ದೆ ಇವತ್ತು ಅಭಿಷೇಕಕ್ಕೆ ಹೋಗ್ಲಿಕ್ಕೆ ನಂಗೆ ಅಂತ ಆಗುದಿಲ್ಲ ಅನ್ಸಿದ್ದೆ ನಿನ್ನೆ. ಬಟ್ ಇವತ್ತು ಸ್ವಾಮಿ ಹೇಗಾಯ್ತು ಸ್ವಾಮಿ? ಅಲ್ಲ ನಿನ್ನೆ ಸೀರಿಯಸ್ಲಿ ನೋಡುವಾಗ ಇವತ್ತು ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಭಿಷೇಕಕ್ಕೆ ಹೇಗೆ ಹೋಗೋದಕ್ಕೆ ಮಾಡ್ತಾ ಇದ್ವಿ. ಪಂಪಾ ನದಿಯಲ್ಲಿ ಸ್ನಾನ ಮಾಡಿದ ಬಳಿಕ ಒಂದು ರಿಫ್ರೆಶ್ ಆಗಿರೋದು ಮೆಡಿಸಿನ್ ಪಕ್ಕ ಪಕ್ಕ ಪಕ್ಕ. ಇಲ್ಲಿ ಪಂಪಾ ನದಿಯ ವ್ಯವಸ್ಥೆಗಳೆಲ್ಲ ಇವಾಗ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೇ ಲಕ್ಷಾಂತರ ಮಂದಿ ಭಕ್ತರು ಬಂದರೂ ಕೂಡ ಆರಾಮಾಗಿ ಸ್ನಾನ ಮಾಡಲಿಕ್ಕೆಲ್ಲ ವ್ಯವಸ್ಥೆ ಇದೆ. ಇದು ನಮ್ಮ ಬಿರಿ ನಂಬರ್ 2 ಆಗಿತ್ತು ನಮ್ದು ಇಲ್ಲಿಂದ ಹೋಗೋದು. ಇದು ಸೇತುವೆಯನ್ನು ದಾಟಿ ಇನ್ನು ಸ್ವಲ್ಪ ಲೆಫ್ಟಿಗೆ ಮೇಲಕ್ಕೆ ಹತ್ತಿದ್ರೆ ನಮ್ಮ ಸನ್ನಿಧಾನದ ಕಡೆಗೆ ಹೆಜ್ಜೆ. ಇಲ್ಲಿ ಗಂಟೆಗಳ ಲೆಕ್ಕ ಎಲ್ಲ ನಮ್ಮ ಜೊತೆಗಿಲ್ಲ, ಕೇವಲ ಅಯ್ಯಪ್ಪ ಸ್ವಾಮಿಯ ಸ್ಮರಣೆ ಮಾತ್ರ. ನೋಡಿ ಪಂಪಾ ನದಿ ಒಮ್ಮೆ ಹಿಡ್ಕೊಳ್ಳಿ ಸ್ವಾಮಿ. ನೋಡಿ ಇದು ಇದರಲ್ಲಿ ಸ್ನಾನ ಮಾಡ್ತಿದ್ದಾರೆ ಪಂಪಾ ನದಿಯಲ್ಲಿ. ನೋಡಿ ಬೆಳ್ಳಂಬೆಳಗ್ಗೆ ಎಲ್ಲ ಇಲ್ಲೇ ಮಲ್ಕೊಂಡಿರ್ತಾರೆ. ಕನ್ನಿಮೂಲ ಗಣಪತಿ ಸನ್ನಿಧಾನಕ್ಕೆ ಈಗ ಹೋಗ್ತೀವಿ. ನೋಡಿ ಇದು ಡೋಲಿ. ಆ ಕಡೆ ಪಂಬಾ ನದಿ ಅದು. ಇಲ್ಲಿ ನಾವು ಸನ್ನಿಧಾನಕ್ಕೆ ಮೇಲೆ ಹೋಗುವಂತಹ ಪ್ಲೇಸ್ ಇಲ್ಲೇ ನೋಡಿ. ಯಾವ ಕಡೆಯಿಂದ ಬಿರಿ ಮಾಡಿಕೊಂಡಿದ್ರು ಕೂಡ ಇಲ್ಲಿ ಬಂದು ನಮ್ಮ ಸನ್ನಿಧಾನಕ್ಕೆ ಹೆಜ್ಜೆಯನ್ನ ಇಡುವಂತಹ ಜಾಗ ಇಲ್ಲಿ ಆಗಿರ್ತದೆ. ಸೊ ಇಲ್ಲಿಂದ ಸ್ಟೆಪ್ ಮೇಲಕ್ಕೆ ಸ್ವಾಮಿ ಹೇಗೆ ಸುನಿಲ್ ಸ್ವಾಮಿಗಳೇ? ಇಷ್ಟು ದಿವಸ ವೇಟಿಂಗ್ ಮಾಡಿದ್ದಕ್ಕೆಲ್ಲ ನಾವು ಇದೇ ಆ 3 ಸೆಕೆಂಡ್ ಸ್ವಾಮಿಯನ್ನು ನೋಡ್ಲಿಕ್ಕೆ ಬೇಕಾಗಿ. ಕಷ್ಟನೋ ಸುಖನೋ ಖುಷಿನೋ ನೋವೋ ಅಯ್ಯಪ್ಪನ ಒಂದು ಆಶೀರ್ವಾದ, ಅಯ್ಯಪ್ಪನೇ ಕೈ ಹಿಡ್ಕೊಂಡು ಅಂತ ಒಂದು ಅದ್ಭುತವಾದ ಜರ್ನಿಯನ್ನು ಕರ್ಕೊಂಡು ಬಂದಿದ್ದಾರೆ. ನೋಡಿ ಕರಿಮಲ ದಾಟಿ ಬಂದ ಮೇಲೆ ನಾವು ಬಂದು ಸನ್ನಿಧಾನದಲ್ಲಿ ಬಿರಿ ಮಾಡಿ ನಿಲ್ತೀವಿ. ಇನ್ನು ನಾವು ಸ್ವಾಮಿಯ ಸನ್ನಿಧಾನಕ್ಕೆ ಹೋಗುವಂಥದ್ದು ನೀಲಿಮಲ ಬೆಟ್ಟವಾಗಿ. ರಿಯಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತು ವ್ಯವಸ್ಥೆ ಅಂತೂ ಬಹಳ ಚೆನ್ನಾಗಾಗಿದೆ. ನೋಡಿ ಇದು 13ನೇ ತಾರೀಕು ಬೆಳಿಗ್ಗೆ 4:15 ಗಂಟೆಗೆ ಹೀಗೆ ಇದೆ. ಪಂಬೆ ಎಲ್ಲ ಬಹಳ ಫ್ರೀ ಇದೆ ಮಾರ್ನಿಂಗ್. ಮತ್ತು ಇನ್ನು ಟೈಮ್ ಹೋದಾಗೆ ಗೊತ್ತಿಲ್ಲ. ಮಾರ್ನಿಂಗ್ 4:15 13ನೇ ತಾರೀಕಿಗೆ. ನೀಲಿಮಲೆ
ಟಾಪಿಗೆ ರೀಚ್ ಆಗಿದ್ದೇವೆ. ಇದು ನಮ್ಮ ನೀಲಿಮಲೆ ಟಾಪ್. ಇಲ್ಲಿ ಬರಬೇಕಿದ್ರು ಕೂಡ ಇನ್ನೊಂದು ಬೃಹದಾಕಾರದ ಬೆಟ್ಟ ಇದೆ, ಅದು ಗಣೇಶ ಬೆಟ್ಟ. ನೀಲಿಮಲೆ ಟಾಪಲ್ಲಿ ಒಂದು ರೆಸ್ಟ್ ಮಾಡ್ಕೊಳ್ಬೋದು. ಇದು ಫಸ್ಟಿಗೆ ಒಂದು ದೊಡ್ಡ ಬೆಟ್ಟ ಸಿಕ್ಕಿದ ಬಳಿಕ ರೆಸ್ಟ್ ಪಡೆಯುವಂಥ ಒಂದು ಜಾಗ. ಹೀಗೊಂದು ಲೆವೆಲ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಇದಕ್ಕಿಂತಲೂ ಒಂದು ದೊಡ್ಡ ಬೆಟ್ಟ ಇದೆ ಅಂತ ಅರ್ಥ. ಸನ್ನಿಧಾನಕ್ಕೆ ನೀಲಮಲೆ ಟಾಪಿಂದ 2.8 ಕಿಲೋಮೀಟರ್, 4:50 ಆಗಿದೆ. ಈಗ ನೀಲಮಲೆ ಟಾಪಿಂದ ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಅಯ್ಯಪ್ಪೋ ಸ್ವಾಮಿ ಶರಣಂ, ದೇವನ್ ಪಾದ ದೇವಿಪಾದ ಯಾರ ಕಾಣ ಸ್ವಾಮಿಯ ಕಂಡ ಸ್ವಾಮಿಯೇ ಅಯ್ಯಪ್ಪೋ. ಗಣೇಶ್ ಬೆಟ್ಟದಲ್ಲಿದ್ದೀವಿ. ಹಾಗೆ ಇವತ್ತೇ ಹೋಗಿ ಸ್ವಾಮಿಗೆ ಅಭಿಷೇಕ ಎಲ್ಲ ಮಾಡೋ ದೃಷ್ಟಿಯಿಂದ ಎಲ್ಲ ಹೋಗ್ತಾ ಇದ್ದೀವಿ. ಈ ಗಣೇಶ್ ಬೆಟ್ಟದಲ್ಲಿ ಈ ರೀತಿ ಲೆವೆಲಲ್ಲಿ ಹೋಗ್ಬೋದು. ಸೈಡಲ್ಲಿ ಸ್ಟೆಪ್ಪು ಇದೆ. ಆ್ಯಕ್ಚುಲಿ ಸ್ಟೆಪ್ ಇಳ್ಕೊಂಡು ಬರ್ಲಿಕ್ಕಲ್ಲ. ಹಾಂ, ಸ್ವಾಮಿ ಶರಣ. ಓ ಸ್ವಾಮಿ ಮಣಿಕಂಠ ಸ್ವಾಮಿ. ಎಲ್ಲಿಂದ ಬಂದ್ರಿ ಸ್ವಾಮಿ? ಬಾಗಲಕೋಟ್. ಗಣೇಶ್ ಬೆಟ್ಟಕ್ಕೆಲ್ಲ ಸ್ವಾಮಿಗಳು ಹತ್ತಿಕೊಂಡು ಬರ್ತಾ ಇದ್ದಾರೆ ಮೇಲೆ. ವಾಕ್ ಸಪೋರ್ಟ್ ನಮ್ಮ ನಿಶಾಂತ್ ಸ್ವಾಮಿ ಕೊಡ್ತಾ ಇದ್ದಾರೆ. ಗಣೇಶ್ ಬೆಟ್ಟದ ಆಲ್ಮೋಸ್ಟ್ 60% ಟಾಪ್ ಪೊಸಿಷನ್ಗೆ ಬರ್ತಾ ಇದ್ದೀವಿ. ಇದು ಟಫೆಸ್ಟ್ ಬಟ್ ವ್ಯವಸ್ಥೆ ಚೆನ್ನಾಗಿದೆ ನೋಡಿ. ಈ ಒಂದು ಟರ್ನಿಂಗ್ ಇವಾಗ ಈ ರೀತಿ ಎಲ್ಲ ಮೆಟ್ಟಿಲೆಲ್ಲ ಮಾಡಿ ನಡಿಲಿಕ್ಕೆ ಸ್ವಲ್ಪ ತೊಂದರೆ ಇಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಗಣೇಶ್ ಬೆಟ್ಟದ ಒಂದು ಆಲ್ಮೋಸ್ಟ್ ಟಾಪ್ ಪೊಸಿಷನ್ ಅಲ್ಲಿ ಮಾಡ್ತಾ ಇದ್ದಾರೆ. ಇದು ಮಾಡ್ತಿರೋರು ಧನ್ಯವಾದ. ಗಣೇಶ್ ಬೆಟ್ಟಕ್ಕೆ ಹತ್ತಿ ಬಂದು ಮಿಡ್ಲಿಗೆ ಎತ್ತುವಾಗ ಈ ರೀತಿ ಒಂದು ಫ್ಯಾನ್ಸಿಗೆ ಮುಖದಲ್ಲಿ ಹರಳಿದ ನಗು ನೋಡಿ. ವಾವ್, ನೋಡಿ ಬಂದಿರುವಂಥ ಎಲ್ಲ ಕನ್ನಿಸ್ವಾಮಿಗಳು ಇಲ್ಲಿ ಒಂದು ಉಂಡೆಯನ್ನು ತಕೊಂಡು ಆ ಕಡೆಗೆ ಬಿಸಾಕ್ತಾರೆ ಮತ್ತು ಈ ಕಡೆಗೆ ಬಿಸಾಕ್ತಾರೆ. ಸೊ ಅದು ಇಲ್ಲಿ ಒಂದು ವಿಶೇಷ. ಇಂಚಿ ಇಂಚಿ ಹಾಂ, ಅಪ್ಪಾಚಿಮೇಡು ಇಪ್ಪಾಚಿಮೇಡು ಇರಬಹುದಾರ ಸ್ವಲ್ಪ ಕುಡ್ಲಾ. ಓಕೆ, ನಮ್ಮ ಕುಡ್ಲದ ಟೀಮ್. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶಬರಿ ಪೀಠದಲ್ಲೊಂದು ಶಬರಿ ಇದ್ದಾರೆ ನೋಡಿ. ಆಫ್ಟರ್ ಅಪ್ಪಾಚಿಮೇಡು ಹೇಗಿದೆ ನೋಡಿ ಟಾಪ್. ಮತ್ತೊಂದು ಅಪ್ಪಾಚಿಮೇಡು ಟಾಪ್. ನೀಲಿಮಲೆ ಆಗಿರ್ಬೋದು, ಗಣೇಶ್ ಬೆಟ್ಟ ಆಗಿರ್ಬೋದು, ಅಪ್ಪಾಚಿಮೇಡು ಟಾಪ್. ಇದು 3 ಬಹಳ ದೊಡ್ಡ ಬೆಟ್ಟಗಳು. 2 ಕಿಲೋಮೀಟರ್ ಹೋಗಿ ಸ್ವಾಮಿ ದರ್ಶನವನ್ನು ಮಾಡಲಿಕ್ಕೆ ಎಷ್ಟೊತ್ತಿಗೆ ಸಿಗ್ತದೆ ಗೊತ್ತಿಲ್ಲ, ಆದರೂ ತಲುಪಿದೀವಲ್ಲ ಅಂತ ಹೇಳುವಂಥ ಖುಷಿ ನೋಡಿ. ಇಲ್ಲಿ ಫ್ರೀ ಮೆಡಿಕೇಟೆಡ್ ಡ್ರಿಂಕಿಂಗ್ ವಾಟರ್. ಇಲ್ಲಿ ಸರಂಗುತ್ತಿಗಳನ್ನು ಇಲ್ಲಿ ಸೇಲ್ ಮಾಡ್ತಿದ್ದಾರೆ ನೋಡಿ. ಇದೇ ಸರಂಗುತ್ತಿ ಅಂತ ಹೇಳಿದರೆ ಅದು ಕನ್ನಿಸ್ವಾಮಿಗಳು. ಅಂದರೆ ಫಸ್ಟ್ ವರ್ಷ ಮಾಲೆ ಹಾಕೋರು ಸರಂಗುತ್ತಿ ಚುಚ್ಕೊಳ್ಬೇಕು. ಇದು ಯಾವ್ದು ಗೊತ್ತಾ? ಇಳಿದ ಕೂಡಲೇ ಸ್ವಾಮಿ ಬತ್ತ ನೋಡಿ. ಇದು ಯಾವುದು ಅಂತ ಹೇಳಿದ್ರೆ ಶಬರಿ ಪೀಠ. ಕನ್ನಿಸ್ವಾಮಿಗಳು ಇಲ್ಲಿ ನೋಡಿ ಈ ಏರಿಯಾದಲ್ಲಿ ಬಂದು ತೆಂಗಿನಕಾಯಿ ಹಣ್ಣು ಹೊಡೆದು ಸರಂಗುತ್ತಿಯನ್ನು ಇಲ್ಲಿ ಚುಚ್ಚಬೇಕು. ಶಬರಿ ಪೀಠ ಆಯಿತು. ಶರಂಗುತ್ತಿಯನ್ನು ಶಬರಿ ಪೀಠದಲ್ಲಿ ಚುಚ್ಚುವುದಕ್ಕಿಂತ ಮೊದಲು ತೆಂಗಿನಕಾಯಿನೆಲ್ಲ ಹೊಡಿತಾರೆ ಕನ್ನಿಸ್ವಾಮಿಗಳು. ಅದೆಲ್ಲ ಆದ ನಂತರ ಇಲ್ಲಿಂದ ಹೊರಟ್ವಿ. ಎಲ್ಲಿ ಎಲ್ಲಿ ನೋಡಿ ಡ್ರಿಂಕಿಂಗ್ ವಾಟರ್ ಅನ್ನ ತೀರ್ಥದ ದೊಡ್ಡ ಚೆಂಬಲ್ ಇಲ್ಲ, ಸ್ವಲ್ಪ ವರ್ಕಿಂಗ್ ಅಲ್ಲಿದೆ, ಮತ್ತೆ ಸರಿ ಮಾಡ್ತೀನಿ ನಾನು ಅದನ್ನು. ಶಬರಿ ಪೀಠದಿಂದ ಶಬರಿಮಲೆಗೆ ಸನ್ನಿಧಾನಕ್ಕೆ 1.8 ಕಿಲೋಮೀಟರ್ ನೋಡಿ ಸ್ವಾಮಿಗಳೇ. ಇಲ್ಲಿ ಅಯ್ಯಪ್ಪ ಸ್ವಾಮಿಯಲ್ಲಿ ಬರೋದಕ್ಕೆ ದೊಡ್ಡ ಪಾದಕ್ಕಾಗಲಿ ಇಲ್ಲಿ ಆಗಲಿ ಏನು ಇನ್ಫ್ಲುಯೆನ್ಸ್ಗಳಿಲ್ಲ. ನೀವು ಭಕ್ತಿಯಿಂದ ಅಯ್ಯಪ್ಪ ಸ್ವಾಮಿಯನ್ನು ಮನಸಾರೆ ಸ್ಮರಿಸಿಕೊಂಡು ಬಂದರೆ ದರ್ಶನವನ್ನು ಅಯ್ಯಪ್ಪ ಸ್ವಾಮಿ ಮಾಡಿಸ್ತಾರೆ. ಇಲ್ಲಿ ಯಾವ ವ್ಯಕ್ತಿ ಅಯ್ಯಪ್ಪ ಸ್ವಾಮಿಯನ್ನು ಕರ್ಕೊಂಡು ಹೋಗಿ ದರ್ಶನ ಮಾಡಿಸೋದಲ್ಲ, ಅಯ್ಯಪ್ಪ ಸ್ವಾಮಿಯೇ ತನ್ನ ಭಕ್ತನನ್ನು 101% ಭಾಳ ಚೆನ್ನಾಗಿ ಅವರನ್ನು ದರ್ಶನ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. 18 ಶೆಡ್ 1.6 ಸ್ವಾಮಿ ಶರಣ, ಸ್ವಾಮಿ ಶರಣ, ಸ್ವಾಮಿ ಶರಣ.
यान बाकी नल्लाने बच्चे जान कौन सा बोले रे ये तोड़ दो बिदा ಇನ್ನು 1 ಕಿಲೋಮೀಟರ್ ಬಾಕಿ. ಇಲ್ಲೊಂದು ದೊಡ್ಡ ಶೆಡ್ ಇದೆ. ಇಲ್ಲಂತೂ ಜಂಗುಲಿ ತುಂಬಿ ಇರ್ತದೆ. ಕೆಲವು ಮೀಟರ್ಗಳ ಜರ್ನಿ 800-900 ಅಷ್ಟಿದೆ. ಅಂತಿಮ ಕ್ಷಣದಲ್ಲಿ ಈ ಬೆಳ್ಳಂಬೆಳಗ್ಗೆನೆ ಪಂಬೆಯಿಂದ ಸನ್ನಿಧಾನಕ್ಕೆ ಬರಬೇಕಿದ್ರೇ ಕಂಪ್ಲೀಟ್ ಸುಸ್ತಾಗಿದೆ. ಆದರೆ ಖುಷಿ ಸಿಗೋದು ಒಂದೇ ಕಡೆ, ಸ್ವಾಮಿ ದರ್ಶನ ಆದ ಕೂಡಲೇ. 5:50 ಆಗಿದೆ. ಸಾಧಾರಣ ಸನ್ನಿಧಾನಕ್ಕೆ ಹತ್ತಿರ ಇನ್ನೊಂದು 500 ಮೀಟರ್ ಇರ್ಬೋದು. ಅಲ್ಲಿ ರೀಚ್ ಆಗಿದ್ದೇವೆ. ಅನೌನ್ಸ್ಮೆಂಟ್. ಫೈನಲಿ ಸನ್ನಿಧಾನದ ಒಳಭಾಗಕ್ಕೆ ರೀಚ್ ಆಗಿದ್ದೀವಿ ಸ್ವಾಮಿ. ಜಸ್ಟ್ 100 ಮೀಟರ್ ಇದೆ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಮಾಡೋದಕ್ಕೆ. ವೆರಿ ಎಕ್ಸೈಟೆಡ್, ಸೂಪರ್. ಬೇರೆ ಬೇರೆ ಲೈನ್ಸ್ಗಳಲ್ಲಿದ್ದಾರೆ. ಎಲ್ಲೂ ಕೂಡ ಗೇಟ್ ಹಾಕೋದಾಗಲಿ, ಎಲ್ಲೂ ಕೂಡ ಸ್ಟಾಪ್ ಮಾಡೋದಾಗಲಿ ನಮಗೆ ಸಿಕ್ಕಿಲ್ಲ. ಸೊ ಕಂಟಿನ್ಯೂಸ್ ರನ್ನಿಂಗಲ್ಲೇ ಇತ್ತು. ಇದೊಂದು ಖುಷಿ. ಬನ್ನಿ ಹೋಗಿ. ಇನ್ನು ಈ ಕ್ಯೂಸ್ ಕೂಡ ಸಿಕ್ಕಿದ. நீங்கள் சன்னிதானத்தின் சுற்றுப்புறத்தில் எங்கிருந்தாலும் ಫೈನಲಿ 50 ಮೀಟರ್ 50 ಮೀಟರ್ ಇದೆ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಒಂದು ಸ್ವಾಮಿ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ. ಐವತ್ತೈದು ದಿನಗಳ ವ್ರತಾಚರಣೆಯ ಬಳಿಕ ಫೈನಲಿ ನಮ್ಮ ದೊಡ್ಡ ಪಾದೆಯಲ್ಲಾಗಿ ನಾವು ರೀಚ್ ಆಗಿರೋದು ಶಬರಿಮಲೆಗೆ. ಸೊ ನೋಡಿ, 18 ಮೆಟ್ಟಿಲು. ಶರಣಮಯ್ಯಪ್ಪ. ಸನ್ನಿಧಾನದ ಒಳಭಾಗದಲ್ಲಿದ್ದೇನೆ. ಇದೇ ನಮ್ಮ ಟೆಂಪಲ್, ಅಯ್ಯಪ್ಪ ಸ್ವಾಮಿದ್ದು ದೇವಸ್ಥಾನಕ್ಕೆ. ಈ ಟೈಮಲ್ಲಿ ನಾವು ಪ್ರದಕ್ಷಿಣೆಯನ್ನು ಬರ್ತಾ ಇದ್ದೇವೆ. ವಾಟ್ ಎ ಮೂಮೆಂಟ್ ಇದು. ಸ್ವಾಮಿ ಶರಣಮಯ್ಯಪ್ಪ. ಸನ್ನಿಧಾನದ ಒಳಭಾಗದಲ್ಲಿ ಹಬ್ಬ.
ಸನ್ನಿಧಾನದಲ್ಲಿ ಬಹಳ ಚೆನ್ನಾಗಿ ದೇವರ ದರ್ಶನ ಆದ ಬಳಿಕ, ಅಯ್ಯಪ್ಪನ ದರ್ಶನ ಆದ ಬಳಿಕ ಮಾಳಿಗೆಪುರದಮ್ಮನಲ್ಲಿ ಹೋಗಿ ಅಮ್ಮನ ಆಶೀರ್ವಾದ ಪಡ್ಕೊಂಡು ಬಂದ್ವಿ. ಇನ್ನು ಹೋಗೋದು ಭಸ್ಮಕೊಳ. ಬನ್ನಿ, ಭಸ್ಮಕೊಳ ಹೇಗಿದೆ ಅಂತ ನೋಡುವ. ಭಸ್ಮಕೊಳವೇ ಸ್ವಾಮಿ ನಮಸ್ತೆ. ಬ್ರಹ್ಮರೇಶ್ ಹಾಗೆಯೇ ಪ್ರದೀಪ್ ಸ್ವಾಮಿಗಳು ಕಾಟಿಪಳ್ಳದಿಂದ ಪಾದಯಾತ್ರೆ ಬಂದಿದ್ದಾರೆ. ಅಯ್ಯಪ್ಪ ಸ್ವಾಮಿ ಅವರಿಗೆ ಒಳ್ಳೆಯ ಆಯುಷ ಆರೋಗ್ಯ ಭಾಗ್ಯ ಎಲ್ಲ ಕೊಡ್ಲಿ ಅಂತ ದೇವ್ರ ಜೊತೆ ಕೇಳ್ತೀನಿ. ಸೊ ಸನ್ನಿಧಾನದಿಂದ ಹೊರಟ್ವಿ, ಪ್ರಸಾದ ಎಲ್ಲ ತಗೊಂಡಾಯ್ತು. ಸ್ವಾಮಿ ಶರಣಮಯ್ಯಪ್ಪ ಒಳ್ಳೆಯದಾಗಿ. ಅಯ್ಯಪ್ಪನ ದರ್ಶನ ಎಲ್ಲ ಆಗಿ ಬ್ಯಾಕ್ ಟು ಪಂಬಾ. ಸಂಜೆ 4 ಗಂಟೆ. ಇಲ್ಲಿಗೆ ನಮ್ಮ ಈ ವರ್ಷದ ಅಯ್ಯಪ್ಪ ಮಾಲಾಧಾರಣೆಯ ಎಲ್ಲ ಕೆಲಸ ಕಾರ್ಯಗಳು ಫಿನಿಶ್ ಆಗಿದೆ. ಇನ್ನೊಂದು 10% ಬಾಕಿ ಇದೆ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೆ. ಇಲ್ಲಿ ಕಿರಣ್ ಸ್ವಾಮಿ ಹಾಗೆ ನಮ್ಮ ಚೇತು ಸ್ವಾಮಿ ಆಕಸ್ಮಿಕವಾಗಿ ಭೇಟಿಯಾದರೂ ಕೂಡ ಅಯ್ಯಪ್ಪ ನಮ್ಮನ್ನು ಬಹಳ ಒಳ್ಳೆಯ ಸ್ನೇಹಿತರನ್ನಾಗಿ ಮಾಡಿದ್ದಾರೆ, ಎಲ್ಲರ ಥರನೇ. ಸೊ ಬಹಳ ಖುಷಿ ಆಯಿತು. ದೊಡ್ಡ ಪಾದ ಆಗಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಆಗಿ. ಇದು ಅಯ್ಯಪ್ಪನ ಮಲೆಗೆ ಬರುವಂಥ ಟೈಮಲ್ಲಿ, ಅಂದರೆ ಶಬರಿಮಲೆ ಬರೋ ಟೈಮಲ್ಲಿ ತುಂಬ ಕಠಿಣವಾಗಿರುವಂಥ ಸಂದರ್ಭ ಇದೆ ಜನವರಿ. ಆದರೂ ಇಷ್ಟು ಈಸಿಯಾಗಿ ನಮಗೆ ಒಂದು ಅಯ್ಯಪ್ಪನ ದರ್ಶನ ಆಗ್ತದೆ, ಯಾವುದೇ ಕಷ್ಟಗಳಿಲ್ಲದೆ ಅಂತ ಹೇಳುವಂಥದ್ದು, ನಮಗೆ ಅಯ್ಯಪ್ಪ ನಮ್ಮ ಜೊತೆ ಇದ್ದಾರೆ ಅಂತ ಹೇಳುವಂಥದ್ದು ಖಂಡಿತ ಅದು ಎಲ್ರಿಗೂ ಆ ಫೀಲ್ ಆಗಿದೆ. ಸೊ ಖುಷಿ ಆಯಿತು. ಎಲ್ಲ ವಿಡಿಯೋಗಳನ್ನು ನೋಡಿದ್ದೀರಿ, ಸಪೋರ್ಟ್ ಮಾಡಿದ್ದೀರಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಧನ್ಯವಾದ. ನಮ್ಮ ಈ ಒಂದು ಬ್ಯಾಚ್ ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ಫ್ರೆಂಡ್ಶಿಪ್ ಎಲ್ಲ ಆಗ್ತದೆ, ಆದರೆ 55ನೇ ದಿನ ಇವತ್ತು ಮಾಲೆ ಹಾಕಿ ಜೊತೆಯಾಗಿ ಇದ್ದಂಥ ಈ ಒಂದು ನಮ್ಮ ಸ್ನೇಹ, ಅಯ್ಯಪ್ಪನ ಮುಖಾಂತರವಾಗಿ ಹುಟ್ಟಿಕೊಂಡ ಸ್ನೇಹ ಯಾವತ್ತೂ ಕಂಟಿನ್ಯೂ ಆಗ್ತದೆ. ಸೊ ಪ್ರಸಾದವನ್ನು ಹೋಗುವಾಗ ಇರುಮುಡಿ ತಲೆ ಮೇಲೆ ಇತ್ತು, ಬರುವಾಗ ಈ ರೀತಿ ಪ್ರಸಾದವನ್ನೆಲ್ಲ ತಗೊಂಡು ಬರ್ತಾ ಇದ್ದೀವಿ. ಈ ಪ್ರಸಾದವನ್ನು ಕೊಟ್ಟಾಗ ಅಯ್ಯಪ್ಪ ಸ್ವಾಮಿ ಈ ಬಗ್ಗೆ ಯಾರೆಲ್ಲ ಗೌರವ, ನಂಬಿಕೆ, ಪ್ರೀತಿ ಇಟ್ಕೊಂಡಿದ್ದೀರಿ ಅವರಿಗೆ ಒಳ್ಳೇದಾಗಲಿ ಎಂದು ಕೇಳಿಕೊಳ್ತೀವಿ. ಸೊ ಮತ್ತೊಮ್ಮೆ ಸಿಗೋಣ ಅಲ್ಲ, ಅಲ್ಲಿವರೆಗೆ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ತೆ.